ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ, ಗಣೇಶ ದೇವಸ್ಥಾನಕ್ಕೆ. ವಿಡಿಯೋ ಮಾಡ್ಕೊಂಡಿರ ಇನ್ನೇನು ಮಾಡ್ಕೊಬೇಕು. ಅವ್ರು ಅಂದ್ಬಿಡ್ಲಿ, ನೋಡೇ ಬಿಡ್ತೀನಿ ನಾನು. ನನ್ನ ಅದು ಒಂದೊಂದು ಓನ್ಲಿ ನನ್ನ ಅವ್ರೆ ಬಿರಲೆ ಆ ಕಡೆಗೆ ಹೋಗನಿರು, ಹೋಗ್ಬಿಡ್ಬೇಡ. ಅಂದ್ರೆ ಬತ್ತಾನ ಬಾರೆ. ನೋಡಿ, ಇವಾಗ ದೇವಸ್ಥಾನಕ್ಕೆ ಬಂದ್ವಿ. ಗಣೇಶ ದೇವಸ್ಥಾನ ಇದು ನಮ್ಮನೆ ಹತ್ರ ಇರೋದು. ಯಾರು ಜಾಸ್ತಿ ಜನ ಇರಲಿಲ್ಲ. ನನಗೆ ಶಾಕ್ ಆಯಿತು, ಜಾಸ್ತಿ ಜನ ಇರ್ತಾರೆ ಇವತ್ತು ಗಣೇಶ ಹಬ್ಬದ ದಿನ ಅಂತ ಹೇಳ್ಬಿಟ್ಟು. ನಾವು ಹೋದಾಗ ಆಲ್ರೆಡಿ 10:45 11 ಗಂಟೆ ಆಗಿತ್ತು. ಜಾಸ್ತಿ ಜನ ಇರ್ತಾರೆ ಅಂತ ಅಂದ್ಕೊಂಡೇ ಹೋದ್ವಿ. ರೋಡ್ ಏಕ ತುಂಬ ಜನ ಇರ್ತಾರೆ ಅಂತ. ಇಲ್ಲಿ ಬಂದು ನೋಡಿದ್ರೆ ಜಾಸ್ತಿ ಜನನೇ ಇರಲಿಲ್ಲ, 3-4 ಜನ ಇದ್ದರು ಅಷ್ಟೇ. ಸರಿ ಅಂತ ನಮಗೂ ಖುಷಿ ಆಯಿತು, ಜಾಸ್ತಿ ಜನ ಇಲ್ಲ, ಕ್ಯೂವಲ್ಲೆಲ್ಲ ನಿಂತ್ಕೊಳೋದು ಬೇಡ ಅಂತ ಹೇಳ್ಬಿಟ್ಟು ಇವಾಗ ಬಂದ್ವಿ ನೋಡಿ ದೇವಸ್ಥಾನಕ್ಕೆ. ಎಷ್ಟು ಚೆನ್ನಾಗಿರೋ ಹಾಡು ಹಾಕಿದ್ರು, ಆದರೆ ಹಾಡು ಹಾಕಿದ್ರೆ ಕಾಪಿರೈಟ್ ಬರುತ್ತೆ, ಅದಕ್ಕೆ ಸೌಂಡನ್ನ ಕಟ್ ಮಾಡಿದ್ದೀನಿ. ನನಗೆ ತುಂಬ ಇಷ್ಟ ದೇವ್ರದ್ದು ಹಾಡೆಲ್ಲ ಹಾಕಿ. ಆ ದೇವಸ್ಥಾನಕ್ಕೆ ಹೋದಾಗ ಅದರದ್ದೊಂದು ಹಾಡೆಲ್ಲ ಹಾಕಿ, ಮಂತ್ರ ಎಲ್ಲ ಹಾಕಿ, ಆಮೇಲೆ ಅವರು ಪೂಜೆ ಮಾಡ್ತಾರಲ್ಲ, ಗಂಟೆ ಸೌಂಡು, ಅದೆಲ್ಲ ಕೇಳ್ಸೋಕ್ಕೆ ತುಂಬ ಇಷ್ಟ. ಆದರೆ ಏನು ಮಾಡೋದು, ಹಾಡು ಹಾಕಿದ್ರೆ ಸಾಕು ಕಾಪಿರೈಟ್ ಬರುತ್ತೆ. ನೆನ್ನೆ ವಿಡಿಯೋದಲ್ಲೂ ಅಷ್ಟೇ, ಎಷ್ಟು ಚೆನ್ನಾಗಿ ಮನೆಯಲ್ಲಿ ಪೂಜೆ ಮಾಡೋವಾಗೂ ಹಾಡೆಲ್ಲ ಹಾಕ್ಕೊಂಡಿದ್ವಿ. ಆದರೆ ನಾನು ಹಾಡೆಲ್ಲ ಇರ್ರಿ ಅಂತ ಹೇಳ್ಬಿಟ್ಟು ಅಪ್ಲೋಡ್ ಮಾಡಿಬಿಟ್ಟೆ. ಆಮೇಲೆ ನೋಡಿದ್ರೆ ಕಾಪಿರೈಟ್ ಬಂತು. ಆಮೇಲೆ ಮತ್ತೆ ವಿಡಿಯೋ ಡಿಲೀಟ್ ಮಾಡಿ, ಮತ್ತೆ ಎಡಿಟ್ ಮಾಡಿ, ಮತ್ತೆ ನಾನು ತಿರ್ಗಾ ರೀಪೋಸ್ಟ್ ಮಾಡಿದೆ. ಆ ರೀತಿ ಆಯಿತು. ಇದ್ರ ಬಗ್ಗೆ ನಿಮ್ಗೇನಾದರೂ ಗೊತ್ತಿದ್ರೆ ಹೇಳಿ. ಹಾಡು ಹಾಕೋಕ್ಕೆ ಏನು ಮಾಡಬೇಕು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ, ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ. ಮನೆಯಲ್ಲಿರ್ಬೋದು, ಇಲ್ಲ ಎಲ್ಲಾದರೂ ಹೋಗಿದ್ದ ಕಡೆ ಈ ರೀತಿ ದೇವ್ರ ಪೂಜೆ ಅಂತ ಎಲ್ಲ ಇದ್ದಾಗ ಒಂದು ಹಾಡಿದ್ರೇ ಅದು ಒಂದು ಮನಸ್ಸಿಗೆ ಖುಷಿ ಆಗೋದು. ಹಾಡೆಲ್ಲ ಇದ್ದುಬಿಟ್ಟು ಹಂಗೆ ಹಾಕೋದಕ್ಕೆ ಏನು ಮಾಡಬೇಕು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ನನಗೆ ಅಷ್ಟು ಗೊತ್ತಿಲ್ಲ. ಸರಿ ಅಂತ ಕಾಪಿರೈಟ್ ಬಂತು ಅಂತ ಹೇಳ್ಬಿಟ್ಟು ಅದನ್ನು ಡಿಲೀಟ್ ಮಾಡಿ ಮತ್ತೆ ವಾಯ್ಸ್ ಓವರ್ ಕೊಟ್ಟು ಎಲ್ಲ ಮಾಡಿ ಎಡಿಟ್ ಮಾಡಿ ನಾನು ತಿರ್ಗಾ ಅಪ್ಲೋಡ್ ಮಾಡಿದೆ ನೆನ್ನೆ ವಿಡಿಯೋನ. ಆ ರೀತಿ ಆಯಿತು ನೋಡಿ. ಇವಾಗ ಪೂಜೆ ಮಾಡ್ತಾ ಇದ್ದಾರೆ. ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಮನೆ ಕಡೆ ಹೋಗ್ತಾ ಇದ್ದೀವಿ. ಮಂಗಳಾರತಿ ಎಲ್ಲ ತಗೊಂಡು ಮನೆ ಕಡೆ ಹೋಗ್ತಾ ಇದ್ದೀವಿ. ಇಲ್ಲೂ ಯಾರೋ ಮನೆಯಲ್ಲಿ ಗಣೇಶನ ಇಟ್ಟಿದ್ರು, ಚೆನ್ನಾಗಿತ್ತು. ದೇವಸ್ಥಾನಕ್ಕೆ ಹೋಗಿ ಇವಾಗ ಬಂದ್ವಿ ಫ್ರೆಂಡ್ಸ್ ಮನೆಗೆ. ಕರೆಕ್ಟಾಗಿ 12 ಗಂಟೆ ಟೈಮ್. ಇವಾಗ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದು. ನನ್ನ ಡ್ರೆಸ್ ಹೆಂಗಿದೆ ಅಂತ ಕಮೆಂಟ್ ಮಾಡಿ. ಹೊಸ ಡ್ರೆಸ್ಸು ತೋರಿಸ್ತೀನಿ ನೋಡಿ. ಹೊಸ ಡ್ರೆಸ್, ಇವಳ್ದಿ ಡ್ರೆಸ್ ಎಷ್ಟೊತ್ತು ತೋರ್ಸೋದಿಲ್ಲ. ಓಕೆ ಫ್ರೆಂಡ್, ನನ್ನ ಡ್ರೆಸ್ ನೋಡಿ ಎಷ್ಟು ಚೆನ್ನಾಗಿದೆ. ಕಾಲು ಬಾ, ಫೋಟೋ ಎಲ್ಲ ನಮ್ದೇ ಕಾಪಿ ಚಟ್ಟು. ಬಾ, ಅಂಡೆ ತರ ಇದ್ಯಾ, ಏನ್ ಹಿಂಗೆ ಚೆನ್ನಾಗಿ ಬಾ. ಬಾರೆ 2 ಕಡುಬು ಬಾ, ಇಷ್ಟ. 2 ಕಡುಬು 2 ಕರ್ಜಿಕಾಯಿ ತಿನ್ನೋದು ಫ್ರೆಂಡ್ಸ್. ಇವಾಗ ಹಂಗೆ 2 ಒಬ್ಬಟ್ಟು ತಿನ್ನೋದು. ಪೂಜೆ ಎಲ್ಲ ಮಾಡಿ ಫ್ಯಾನ್ ಹಾಕ್ಬೇಡ, ದೀಪ ಹರದಿದೆ ನೋಡಿ ಫ್ರೆಂಡ್ಸ್. ಲೈಟ್ ಹಾಕ್ತೀನಿ. ಪೂಜೆ ಎಲ್ಲ ಮಾಡಿ ಕಡುಬು ಕೆಳಗೆ ಒಬ್ಬಟ್ಟು ಐತೆ, ಜಾಗ ಇಲ್ಲ ಅಂತ ಒಂದ್ರ ಮೇಲೆ ಒಂದು ಇಕ್ಕಿದ್ದೀನಿ. ಕಡುಬು ಕರ್ಜಿಕಾಯಿ ಒಬ್ಬಟ್ಟು ಎಲ್ಲ ಮಾಡಿ ಇಕ್ಕಿ ದೇವಸ್ಥಾನಕ್ಕೆ ಹೋಗಿ ಬಂದಾಯ್ತು. ಇವಾಗ ಫುಲ್ ಸೆಕೆ ಆಗ್ತೈತೆ ದೇವಸ್ಥಾನಕ್ಕೆ ಹೋಗಿ ಬಂದು. ಬಳೆ ನೋಡಿ
ಎಲ್ಲ ಮ್ಯಾಚಿಂಗ್ ಇವತ್ತೆಲ್ಲ ಮ್ಯಾಚಿಂಗ್. ಬ್ಲ್ಯಾಕ್ ಕಲರ್ ಡ್ರೆಸ್ಸು, ಬ್ಲ್ಯಾಕ್ ಕಲರ್ ಬಳೆ, ಬ್ಲ್ಯಾಕ್ ಕಲರ್ ಇಯರಿಂಗ್ಸ್. ಯಾವ್ದು ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ನನಗೆ ವಾಲೆ ನೋಡಿ ಇಷ್ಟು ದೊಡ್ಡದಾಗಿದೆ, ಆದರೆ ತೂಕ ಇಲ್ಲ, ಲೈಟ್ ವೆಯ್ಟ್, ಸೂಪರ್ ಆಗೈತೆ. ಓಕೆ ಫ್ರೆಂಡ್ಸ್, ಸುಸ್ತಾಯ್ತು. ಕಡುಬು ಮಾಡಿ ಎಲ್ಲ ಇಲ್ಲೇ ಅರ್ಧ ಬಿಟ್ಟಿದೀವಿ ನೋಡಿ. ಅಂದ್ರೆ ಮಾಡೋದಿಲ್ಲ, ಖಾಲಿ ಆಗೈತೆ. ಅದೆಲ್ಲ ಇವಾಗ ತೊಳೆಯಕ್ಕೆ ಹಾಕ್ಬೇಕು. ಓಕೆ ಫ್ರೆಂಡ್ಸ್, ನಾನು ನಿಮ್ಗೆ ಆಮೇಲೆ ಸಿಗ್ತೀನಿ. ಇವಾಗ ಸಾಯಂಕಾಲ ಆಗಿದೆ. ಸಾಯಂಕಾಲ ಪೂಜೆ ಮಾಡ್ತಾ ಇದ್ದೀನಿ. ಸಾಯಂಕಾಲ ಒಂದ್ಸತಿ ಪೂಜೆ ಮಾಡಿ ಆಮೇಲೆ ಲಾಸ್ಟ್ ನೈಟ್ ಇನ್ನೊಂದ್ಸತಿ ಪೂಜೆ ಮಾಡಿ ಆಮೇಲೆ ಗಣೇಶನ ಬಿಡೋದು ಅಂತ. ಬೆಳಿಗ್ಗೆ ಪೂಜೆ ಮಾಡಿದ್ದು, ಇವಾಗ ಸಾಯಂಕಾಲ 6 ಗಂಟೆ ಆಯಿತು. ಇವಾಗ ಒಂದ್ಸತಿ ಪೂಜೆ ಮಾಡ್ತಾ ಇದ್ದೀನಿ. ನಾವು ಒಂದೇ ದಿವಸ ಇಟ್ಟಿದ್ದು, ಇವತ್ತೊಂದೇ ದಿವಸ ಗಣೇಶನ ಹಬ್ಬದ ದಿವಸ ಬೆಳಿಗ್ಗೆನೆ 6:30ಗೆ ಗಣೇಶನ ಇಟ್ಟಿದ್ವಿ. ನಾವು ಇಟ್ಟು ಪೂಜೆ ಎಲ್ಲ ಮಾಡಿ ಇವತ್ತು ನೈಟು 10 ಗಂಟೆ ಹಂಗೆ ಬಿಟ್ಬಿಡ್ತೀವಿ, ವಿಸರ್ಜನೆ ಮಾಡ್ತೀವಿ. ಒಂದೇ ದಿವಸ ಇಡ್ತಾ ಇದ್ದೀವಿ, ಯಾಕಂದರೆ 3 ದಿವಸ 5 ದಿವಸ ಇಡ್ಬೋದು. ಆದರೆ 3 ದಿವಸ 5 ದಿವಸ ಬೇಡ, ಇವತ್ತೇ ಬಿಟ್ಬಿಡೋಣ ಅಂತ ಹೇಳ್ಬಿಟ್ಟು ನೈಟೇ ಬಿಟ್ಬಿಡ್ತೀವಿ ನಾವು. ಅದನ್ನು ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ, ನಾವು ಯಾವ ರೀತಿ ಗಣೇಶನ ಬಿಡ್ತೀವಿ ಅಂತ ಹೇಳಿ. ಅದನ್ನು ಕೂಡ ಲಾಸ್ಟಲ್ಲಿ ನಾನು ಆ್ಯಡ್ ಮಾಡ್ತೀನಿ ನೋಡಿ. ಶುಕ್ಲಾಂ ಪರತರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೇ. ಭಾದ್ರಪದ ಶುಕ್ಲದ ಚೌತಿಯಂದು ನೀ ಮನೆಗೂ ದಯಮಾಡಿ ಹರಸು ಎಂದು, ನಿನ್ನ ಸನ್ನಿಧಾನದಿ ತಲೆ ಬಾಗಿ ಕೈಯ ಮುಗಿದು ಬೇಡುವ ಭಕ್ತರಿಗೆ ನೀ ದಯಾ ಸಿಂಧು. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೇ. ಈ 7 ಲೋಕದ ಅಣುವಿನ ಇಹ ಪರದ ಸಾಧನಕ್ಕೆ ನೀ ಕಾರಣ, ನಿನ್ನಲುಮೆ ನೋಟದ ಒಂದು ಹೊನ್ನ ಕಿರಣ, ನೀಡಿದರೆ ಸಾಕಯ್ಯ ಜನ್ಮ ಪಾವನ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೇ. ಪಾರ್ವತಿ ಪರಶಿವನ ಪ್ರೇಮ ಪುತ್ರನೇ, ಪಾಲಿಸುವ ಪರದೈವ ಬೇರೆ ಕಾಣೆ. ಪಾಪದ ಪಂಕದಲ್ಲಿ ಪದಮ ಎಣಿಸು ಎನ್ನ, ಪಾದ ಸೇವೆ ಒಂದೇ ಧರ್ಮ ಸಾಧನ. ಗಜಮುಖನೇ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೇ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಫ್ರೆಂಡ್ಸ್. ನಾನು ಆಡಿದ ಹಾಡು ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಹಾಡು ಹಾಕಿದ್ರೆ ಕಾಪಿ ರೈಟ್ ಬರುತ್ತೆ, ಅದಕ್ಕೋಸ್ಕರ ನಾನೇ ಹಾಡು ಹೇಳಿದ್ದೀನಿ ದೇವ್ರದ್ದು. ಅವಾಗ ಆಡ್ತಾ ಇರ್ತೀನಿ. ಇದರಲ್ಲಿ ಏನಾದರೂ ತಪ್ಪಿದರೆ ಪ್ಲೀಸ್ ಎಲ್ಲರ ಹತ್ರ ಸಾರಿ ಕೇಳ್ತೀನಿ. ಏನಾದರೂ ಹಾಡು ಹೇಳಿರೋದ್ರಲ್ಲಿ ತಪ್ಪಿದರೆ, ಮಿಸ್ಟೇಕ್ ಇದ್ದರೆ ನನಗೆ ಕಮೆಂಟ್ ಮಾಡಿ ಹೇಳಿ. ಈ ರೀತಿ ಇತ್ತು ನಮ್ಮ ಮನೆ ಗೌರಿ ಗಣೇಶ ಹಬ್ಬ. ನೋಡಿ ಹೇಗೆ ಮಾಡಿದ್ದೀನಿ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ಇವಾಗ ನನ್ನ ಮಗ ಒಬ್ಬಟ್ಟು ತಂದು ಇಡ್ತಾ ಇದ್ದಾನೆ ನೋಡಿ, ಇಟ್ಟಾಯಿತು ನೋಡಿ. ಪೂರ್ತಿ ಈ ರೀತಿ ಸಿಂಪಲ್ಲಾಗಿ ಹಬ್ಬ ಮಾಡಿದ್ವಿ, ಜಾಸ್ತಿ ಜೋರಾಗಿ ಏನು ಮಾಡಿಲ್ಲ. ಬರೀ ಆಪಲ್ಲು, ಆರೆಂಜು, ಕರ್ಜಿಕಾಯಿ, ಕಡುಬು, ಒಬ್ಬಟ್ಟು, ಬಾಳೆಹಣ್ಣು, ಇಷ್ಟು ಸಿಂಪಲ್ಲಾಗಿ ಪೂಜೆ ಮಾಡಿದ್ದೀವಿ. ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ನಿಮಗೆ ಇಷ್ಟ ಆಯ್ತಾ ಅಂತ ಕಮೆಂಟ್ ಮಾಡಿ ಹೇಳಿ. ಗಣೇಶ ನೀವು ಕೇಳ್ಕೊಳ್ಳೋ ಎಲ್ಲನೂ ಕೊಟ್ಟು ಕಾಪಾಡಲಿ ಎಲ್ಲರಿಗೂ. ಯಾರೇನೇನು ಕೇಳ್ತೀರ ಅದನ್ನೆಲ್ಲ ಗಣೇಶ ಕೊಡಲಿ ಅಂತ ನಾನು ಗಣೇಶ ಹತ್ರ ಕೇಳ್ಕೊತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮನೆ ಹಬ್ಬ ಈ ರೀತಿ ಇತ್ತು. ಮತ್ತು ನಾನು ನಿಮಗೆ ಗಣೇಶನ ಬಿಡೋದು ಕೂಡ ಇದೇ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ, ಅದನ್ನು ಕೂಡ ನೋಡಿ. ಪೂಜೆ ಎಲ್ಲ ಮುಗೀತು ಫ್ರೆಂಡ್ಸ್. ಈ ಡ್ರೆಸ್ ಇದೆಯಲ್ಲ, ಈ ಡ್ರೆಸ್ಸು ಇದು ನೋಡಿ, ಸ್ವಲ್ಪ ದೊಡ್ಡದು, XXL ತಗೊಂಡ್ಬಿಟ್ಟೆ. ನನಗೆ XXL ಆಗ್ತಾ ಇದ್ದಿದ್ದು, ಇವಾಗ ಸ್ವಲ್ಪ ಸಣ್ಣ ಆಗಿರೋದಕ್ಕೆ XXL ಆಗಲ್ಲ, XL ಆಗುತ್ತೆ. ಆದರೂ ನಾನು XXL ತಗೊಂಡ್ಬಿಟ್ಟೆ. ನೋಡಿ, ಇದು ಫುಲ್ಲು ಲೂಸ್ ಇತ್ತು, ತುಂಬ ಲೂಸ್ ಇತ್ತು.
ಇದು ಫುಲ್ ಲೂಸ್ ಇತ್ತು, ಡಬಲ್ XL ತಗೊಂಡು. ಅದಕ್ಕೆ ಇದನ್ನ ಹೆಂಗ್ ಟೈಟ್ ಮಾಡಿದೀವಿ ಅಂತ ತೋರಿಸ್ತೀನಿ ರೀ. ಬಾರೆ ತೋರ್ಸು ಚಿನ್ನು, ಬಾರ ನೀನೆ ತೋರ್ಸು. ಹಿಂದೆ ವಿಡಿಯೋ ಮಾಡ್ಕೊಡ್ಬಾ. ಏನು ವಿಡಿಯೋ ಮಾಡ್ಕೊಡ್ರಿ ಅಂದ್ರೆ ಮಾಡ್ಕೊಡಲ್ಲ. ಫುಲ್ ಲೂಸ್ ಇತ್ತು ಫ್ರೆಂಡ್ಸ್. ಇದು ಎಷ್ಟು ಅಗಲ ದೊಡ್ಡದಿತ್ತು. ಡಬಲ್ XL ತಗೊಂಡ್ಬಿಟ್ಟೆ. ಇವಾಗ XL ಸೈಜ್ಗೆ ಬಂದಿದ್ದೀನಿ, ಆದ್ರೂ ಡಬಲ್ XL ತಗೊಂಡ್ಬಿಟ್ಟು ತುಂಬಾ ದೊಡ್ಡದಾಗೋಯ್ತು. ಅದಕ್ಕೆ ಇದನ್ನ ಯಾವ ರೀತಿ ಮಾಡ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ ರೀ. ಇದನ್ನ ಹಿಡ್ಕೊ, ಅಲ್ಲಿ ಪೂಜೆ ಮಾಡ್ಬೇಕು. ಇದು ಹಿಡ್ಕೊಂಡಿರು. ಗಣೇಶನ್ ಸಾಂಗ್ ಹಾಕ್ಬೇಕಮ್ಮ ಇವಾಗ. ಬಿಳೇದೇ ಬೇಕು ಅಂತ ಗಣೇಶ ಹೇಳೋಣ. ಬಿಳೆ ಬಕೆಟ್ ಅಲ್ಲ, ಯಾವ್ದು ಬಕೆಟ್ ಐತೋ ಅದಕ್ಕೆ ಇದ್ದು ಅಂತ ಹೇಳಿ. ಅಲ್ಲಿ ಬಿಡುವ ಪ್ರಸಾದ ಕೊಡ್ಬೇಕಲ್ಲ. ಯಾರಿಗೆ? ಒಂದೊಂದು ಕರ್ಜಿಕಾಯಿ ಅಷ್ಟೇ. ಕರ್ಜಿಕಾಯಿ ಕೊಡೋದಿಲ್ಲ. ಹಿಡ್ಕೊ. ಬಾಳೆಹಣ್ಣು ಒಂಚೂರು ನೋಡ, ಅದ್ರ ಬಾಳೆಹಣ್ಣು ರಸ ಏನ್ ಮಾಡೋದು, ಬಿಡುವ ಕೊಡ್ಬೇಕು. ಇಲ್ಲ, ಕರ್ಜಿಕಾಯಿ ಕೊಡ್ತೀವಿ ನಾವು. ಬಾಳೆಹಣ್ಣು ಸುಮ್ನೆ 2 ಪೀಸ್ ಕುಯ್ದ್ಬಿಟ್ಟು ಬಿಡುವ ಕೊಡ್ಬೇಕು. ಎಲ್ಲಾ ಕಡೆ ಹತ್ತೋಗಪ್ಪ ನೀನ್ ಬರ್ತೀವಿ. ಇವಳಿಗೆ ಅದೇ ಒಂದು ಯೂಟ್ಯೂಬ್ ಆಯ್ತು, ಗಣೇಶನ್ ಬಿಡದೆ. ನೋಡಿ ಯಾವ್ದಿದ್ರೆ ನಾನು ಜೈ ಗಣೇಶ. ಅವನು ತೆಗಿ. ಹಬ್ಬ ಕಾಣಿಸ್ತಾ ಇತ್ತು. ಗಣಪತಿ ಬಪ್ಪ ಮಂಗಳ ಮೂರ್ತಿ ಚಿಕ್ಕೆರೆ ಬಿದ್ದ. ಹಿಡಿಯಲ್ದವಳೆಲ್ಲೋ ಬೇಡ, ಅಲ್ಲಿಕ್ಕು. ಕೊಡು, ಅವಳು ಕೂತ್ಕೊಂಡಿಕ್ಕಿಯ ಕೊಡು ನೀನ್, ಸಾಕು. ಬಿಟ್ರೆ ಮ್ಯಾಲಕ್ ಬರ್ತೈತಿ ನೀರು. ಒಂದೇ ಇತ್ತಲ್ಲ, ತರ್ಬೇಕಲ್ಲ. ಬಟ್ಟೆ ಮೇಲೆ ಮಳೆ ಸರಿ ಮಾಡಲ ಬಯಸ ಬರೀ ಅವಳಾಗ ಕಾಣ್ತಾವೆ. ಹತ್ತೋಗು ಚಿನ್ನು. ಗಣಪತಿ ಬಪ್ಪ ಮಂಗಳ ಮೂರ್ತಿ. ಮಾಡೋದಿರು ನಿನ್ ಗಂಟೆ ಅಲ್ಲಾಡ್ಸಿ. ಗಣಪತಿ ಬಪ್ಪ. ಗಣೇಶ ಮಾತ್ರ ತೆಗಿತಿರೋದು.
ಆಗೋಯ್ತು. ಆಯ್ತು, ಸ್ಟಾಪ್ ಮಾಡ್ರಿ ಸಾಕು. ಕರೆಕ್ಟ್ ನೋಡಿ, ಈ ತರ ಇದೆ ಡ್ರೆಸ್ಸು. ಈಗ ನೋಡಿ ಎಷ್ಟು ನೀಟಾಗಿ ಕುತ್ಕೊಂಡೈತೆ ನನ್ನ ಅಳತೆಗೆ ಕರೆಕ್ಟಾಗಿ. ಆದ್ರೆ ಇದು ಮೊದ್ಲು ಈ ತರ ಇರ್ಲಿಲ್ಲ, ಫುಲ್ ಇಲ್ಲಿ ತನಕ ಬರ್ತಾ ಇತ್ತು, ಇಷ್ಟಾಗ್ಲ ಫುಲ್ ಇಷ್ಟಾಗ್ಲ ಬರ್ತಾ ಇತ್ತು. ಇದನ್ನ ಯಾವ ತರ ಟೈಟ್ ಮಾಡ್ಕೊಂಡಿದೀನಿ ಅಂತ ನೋಡಿ. ಹಿಂದೆನೂ ಅಷ್ಟೇ, ಅದ್ ಮಾಡಿರೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ನೀವ್ ಯಾರಾದ್ರೂ ಈ ತರ ದೊಡ್ಡ ಡ್ರೆಸ್ಗಳಿದ್ರೆ ಅದನ್ನ ಈ ರೀತಿ ಮಾಡ್ಕೊಳ್ಳಿ, ನೋಡಕ್ಕೂ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಇಲ್ಲಿ ನೋಡಿ ಯಾವ ತರ ಇದು ಮಾಡಿದೀವಿ. ಇದು ತೋರ್ಸು, ಇದು ಬಳೆ. ಇದು ಇಲ್ಲಿ ಇದು ದೊಡ್ಡದೊಂದು ಬಳೆ ತಗೊಂಡು ಅದಕ್ಕೆ ನೋಡಿ ಈ ತರ ರಬ್ಬರ್ ಬ್ಯಾಂಡ್ ಹಾಕಿದೀವಿ. ಡ್ರೆಸ್ ನೋಡಿದ್ರ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಕ್ಕೂ ಅಷ್ಟೇ ಡಿಸೈನ್ ಎಷ್ಟು ಚೆನ್ನಾಗಿ ಬೆಲ್ಟ್ ಕಟ್ಕೊಂಡಿರೋ ತರ ಕಾಣಿಸ್ತಾ ಇದೆ ನೋಡಿ. ಈ ತರಾನೇ ಡ್ರೆಸ್ ಈ ತರ ಒಳಗಡೆಯಿಂದ ಬಳೆ ತಗೊಂಡು ಅದನ್ನ ಹಿಂಗ್ ಇಟ್ಕೊಂಡು ಅದಕ್ಕೊಂದ್ ರಬ್ಬರ್ ಬ್ಯಾಂಡ್ ಹಾಕಿದೀನಿ ನೋಡಿ. ನೋಡಕ್ಕೂ ಅಷ್ಟೇ ಎಷ್ಟು ಕ್ಲೀನ್ ಆಗಿ ಕಾಣಿಸುತ್ತೆ. ನಿಮ್ಗೆ ಏನು ಇಕ್ಕಟ್ಟಾಗಲ್ಲ, ಅದಿದೆ ಅಂತಾನೆ ಗೊತ್ತಾಗಲ್ಲ, ಚೆನ್ನಾಗಿರುತ್ತೆ. ಆಮೇಲೆ ಅಳತೆನೂ ಕರೆಕ್ಟ್ ಆಗುತ್ತೆ ನೋಡಿ. ಇಷ್ಟು ಚೆನ್ನಾಗಿದೆ, ಫುಲ್ ಇಷ್ಟ ಅಗಲ ಇತ್ತು, ಒಳ್ಳೆ ಬೇತಾಳ ತರ. ಇದಾಕದ್ಮೇಲೆ ಸೂಪರ್ ಆಗಿದೆ. ಹಿಂದೇನು ನೋಡಿ ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ಕಮೆಂಟ್ ಮಾಡಿದ್ದೆ ಚೆನ್ನಾಗಿದ್ಯಾ ಅಂತ. ನೋಡಿದ್ರಲ್ಲ ಫ್ರೆಂಡ್ಸ್, ಆ ತರ ಹಿಂದೆಗಡೆನೂ ಹಾಕ್ಬೋದು, ಇಲ್ಲಾಂದ್ರೆ ಮುಂದೆ ಇಲ್ಲಿನೂ ಹಾಕ್ಬೋದು. ಇಲ್ಲೂ ಕೂಡ ಹಾಕೊಬಹುದು. ಮುಂದೆ ಹಾಕಿದ್ರು ಚೆನ್ನಾಗಿ ಕಾಣಿಸುತ್ತೆ, ಹಿಂದೆ ಹಾಕಿದ್ರು ಚೆನ್ನಾಗಿ ಕಾಣಿಸುತ್ತೆ. ಹಿಂದೆ ಇಷ್ಟ ಇಲ್ಲ ಅನ್ನೋರು ಮುಂದೆ ಹಾಕೊಬಹುದು. ಮುಂದೆ ಆ ಬಳೆ ಹಾಕಿ ಒಂದು ರಿಬ್ಬರ್ ಬ್ಯಾಂಡ್ ಹಾಕಿದ್ರೆ ಇಲ್ಲೂ ಒಂದು ರೌಂಡ್ ಡಿಸೈನ್ ತರ ಕಾಣಿಸುತ್ತೆ. ಹಿಂದೆ ಹಾಕಿದ್ರೆ ಹಿಂದೇನು ಚೆನ್ನಾಗಿ ಒಂಥರ ಬೆಲ್ಟ್ ಕಟ್ಕೊಂಡಿರೋ ತರ ಕಾಣಿಸುತ್ತೆ. ಇದನ್ನೆಲ್ಲ ಯಾರು ಈ ಐಡಿಯಾ ಯೂಸ್ ಮಾಡಿದ್ದೀರಾ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ನಾನು ಈ ಡ್ರೆಸ್ ಲೂಸ್ ಆಗಿದ್ದಕ್ಕೆ ಈ ಥರ ಹಾಕ್ಕೊಂಡಿದ್ದೀನಿ. ಓಕೆನಾ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಲ್ಲೇ ಮುಗಿತು. ಮತ್ತೆ ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ. ಎಲ್ಲರೂ ಗಣೇಶ ಹಬ್ಬ ಹೇಗೆ ಮಾಡಿದ್ರಿ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ನಮ್ಮನೆ ಗಣೇಶ ಹಬ್ಬ ಈ ಥರ ಇತ್ತು, ಸಿಂಪಲ್ ಆಗಿ ಮಾಡಿದ್ದೀವಿ. ಹಬ್ಬ ಪೂಜೆ ಎಲ್ಲ ಮುಗೀತು. ನಾನು ಇವತ್ತಿನ ವಿಡಿಯೋನ ಇಲ್ಲೇ ಮುಗಿಸ್ತೀನಿ, ಸಾಕಾಗೈತೆ ಬೆಳಗ್ಗೆಯಿಂದ. ಮತ್ತೆ ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೆ ಪಕ್ಕದಲ್ಲೇ ಕಾಣೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಾನು ಯಾವುದೇ ವಿಡಿಯೋ ಹಾಕಿದ್ರೂ ಅದ್ರ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಓಕೆನಾ ಫ್ರೆಂಡ್ಸ್, ಬಾಯ್. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಬಾಯ್.